ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿವತ್ತು ಮಾಡ್ತಿರೋ ಅಂಥ ವಿಡಿಯೋ ಬಂದುಬಿಟ್ಟು ಇಂಗ್ಲೀಷ್ ಮೀಡಿಯಮ್ದು ಸೋಷಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಕನ್ನಡ ಮೀಡಿಯಮ್ ಸೋಷಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರು ಆ ಒಂದು ವೀಡಿಯೋಗೋಸ್ಕರ ಕಾಯ್ತಿದ್ರಿ ಅವರೆಲ್ಲ ಹೋಗ್ಬಿಟ್ಟು ನಮ್ಮ ಚಾನಲಲ್ಲಿ ವೀಡಿಯೋ ಇರುತ್ತೆ ಮೇಲೇ, ಸೊ ಅವರು ಆ ವಿಡಿಯೋನ ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಎಲ್ಲ ಕ್ಲಾಸು 6th 7th 8th 9th 10th ಹಾಗೆ ಫಸ್ಟ್ PUC ಸೆಕೆಂಡ್ PUC ಈ ಎಲ್ಲ ಕ್ಲಾಸಸ್ದು ಸಹ ಇದೇ ರೀತಿ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಸೊ ಮುಂದೆ ನೀವೇನಾದರೂ 10th ಆಗ್ತಿದ್ರೆ ಅಥವಾ 6th ಆಗ್ತಾಯಿದ್ರೆ ಅಥವಾ 7th ಆಗ್ತಾಯಿದ್ರೆ, ಸೊ ನಿಮ್ಮ ಒಂದು ಕ್ಲಾಸ್ ಇದರ ನಡುವೆ ಇದ್ದರೆ, ನಾನು ಹೇಳಿರುವಂಥ ಕ್ಲಾಸಸ್ಸಲ್ಲಿ ಇದ್ದರೆ, ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಓದೋಕ್ಕೆ ಏನೇನು ಬೇಕೋ ಆ ಎಲ್ಲ ವೀಡಿಯೋಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನಮ್ಮ ವೀಡಿಯೋಸ್ ಆಗಿರ್ಬೋದು ಅಥವಾ ನಮ್ಮ ಚಾನಲ್ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಮೂಲಕ ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಕೋರಿಂಗ್ ಪ್ಯಾಕೇಜು ಸಹ ನಾನೇನು ಆದಷ್ಟು ಬೇಗ ಬಿಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಏಮ್ಸ್ ರಿಫಾರ್ಮ್ಸ್ ಆಫ್ ಎನಿ ಸೋಷಲ್ ರಿಫಾರ್ಮರ್ಸ್. ಸೊ ನೋಡಿ, ಸೊ ಇದೆಲ್ಲನೂ ಸಹ ನಿಮಗೆ ಫೇಲ್ಯೂರ್ ಆಫ್ 1870 ಮೂಮೆಂಟ್ ಅಂದರೆ ನಿಮ್ಮ ಒಂದು ಏನಿದೆ ಇದು ಸೆಕೆಂಡ್ ಯುದ್ಧ. ಸೊ ಆ ಒಂದು ಯುದ್ಧಕ್ಕೆ ಏನೇನು ಕಾರಣಗಳು, ಫೇಲ್ಯೂರ್ ಆಗಿದ್ದಕ್ಕೆ ವಾಟ್ ವಾಸ್ ದಿ ರೀಸನ್ಸ್ ಅಂತ. ಸೊ ಅದೊಂದು, ಹಾಗೆ ಎಫೆಕ್ಟ್ಸ್ ಏನೇನಾಯಿತು ಅದರಿಂದ ಅಂತಂದ್ಬಿಟ್ಟು, ಅರ್ಥ್ಕ್ವೇಕ್ ಆಗಿರ್ಬೋದು, ಸೈಕ್ಲೋನ್ಸು, ಲ್ಯಾಂಡ್ಸ್ಲೈಡು, ಆಮೇಲೆ ಫ್ಲಡ್ಸು, ಆಮೇಲೆ ಕೋಸ್ಟಲ್ ಎರೋಷನು. ಸೊ ಎಫೆಕ್ಟ್ಸು, ಅದರಿಂದ ಏನೇನು ಎಫೆಕ್ಟ್ಸ್ ಆಗಿದೆ, ಸೊ ಆಗುತ್ತೆ. ಸೊ ಎಲ್ಲನೂ ಬಂದರೂ ಸಹ ಇದೊಂದೇ ರೀಸನ್ಸನ್ನು ಬರೀರಿ. ಸೊ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಸರ್ವಿಸ್ ಆಫ್ ಬ್ಯಾಂಕು. ಸೊ ಸರ್ವಿಸ್ ಆಫ್ ಬ್ಯಾಂಕು ನಿಮಗೆ ಗೊತ್ತೇ ಇದೆ. ಈ ಪ್ರಶ್ನೆ ನಿಮಗೆ 3 ಮಾರ್ಕ್ಸಲ್ಲಿ ಎಂಡಿಂಗಲ್ಲಿ ಲಾಸ್ಟ್ ಕ್ವಶನ್ ಇದೇ ಆಗಿರುತ್ತೆ ಬ್ಯಾಂಕ್ದು. ಸೊ ನೆಕ್ಸ್ಟು ಮೆಷರ್ಸ್ ಆಫ್ ಸೈಕ್ಲೋನ್, ಅರ್ಥ್ಕ್ವೇಕ್, ಲ್ಯಾಂಡ್ಸ್ಲೈಡ್, ಫ್ಲಡ್ಸ್. ಸೊ ಇದು ಸಹ ಅಷ್ಟೇ, ಅದೇ ರೀತಿ ಎಲ್ಲ ಸೇಮ್ ಇದೆ. ಸೊ ಟೈಪ್ಸ್ ಆಫ್ ಬ್ಯಾಂಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದೆ ನಮ್ಮ ಒಂದು ಇಂಡಿಯಾದಲ್ಲಿ ಆಗಿರ್ಬೋದು, ಕಾಮನಾಗಿ ಹೇಳೋ ಥರ. ಸೊ ಯಾವ್ದು ಅನ್ನೋದನ್ನು ನೀವು ಅದನ್ನು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಸೊ ಕೆಳಗಡೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಸೊ ಅದೇ ರೀತಿ ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಇದೇ ರೀತಿ ತುಂಬ ಬ್ಯಾಂಕ್ಗಳಿದೆ. ಸೊ ನೆಕ್ಸ್ಟ್ ನೋಡೋಣ, ಕೆಳಗಡೆ ಬಂದರೆ ಇನ್ನೂ ನಿಮಗೆ ಸಿಗುತ್ತೆ. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಎಲ್ಲ ಪ್ರಶ್ನೆಯನ್ನು ಓದ್ಕೊಳ್ಳೇಬೇಕು. ಸಮಾಜದಲ್ಲಿ ಪಾಸಿಂಗ್ ಆಗೋದು ತುಂಬ ಈಸಿ. ಸೊ ಇಷ್ಟೇ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ನಿಮಗೋಸ್ಕರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಎಕನಾಮಿಕ್ ಕಾಸಸ್ ಅಂತ ಕೇಳಿದ್ದಾರೆ. ಸೊ ಎಕನಾಮಿಕ್ಕಿಂದ ಏನೇನು ಕಾಸಸ್ ಆಗುತ್ತೆ ಅಂತ, ಮಿಲಿಟರಿ ಕಾಸಸ್ಸು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ಸು, ಪೊಲಿಟಿಕಲ್ ಕಾಸಸ್ಸು, ಟೈಪ್ಸ್ ಆಫ್ ಬ್ಯಾಂಕ್ಸು. ಸೊ ಮೇಲೇ ನೋಡಿದ್ರಿ. ಸೊ ಈ ಒಂದು ಕ್ವಶನನ್ನು ನೀವು ಸ್ಕಿಪ್ ಮಾಡ್ಬೋದು. ಸೊ ಮೇಲೆ ನೋಡಿರುವಂಥ ಪ್ರಶ್ನೆ ಇದಾಗಿರೋದ್ರಿಂದ ಈ ಒಂದು ಪ್ರಶ್ನೆನ ಸ್ಕಿಪ್ ಮಾಡಿ ನೆಕ್ಸ್ಟು ನೀವು ಬೇರೆ ಪ್ರಶ್ನೆಗೆ ಹೋಗ್ಬೋದು. ನೆಕ್ಸ್ಟ್ ನೋಡಿ, ಎವರ್ಗ್ರೀನ್ ಫಾರೆಸ್ಟು, ಆಮೇಲೆ ಡೆಸರ್ಟ್ ವೆಜಿಟೇಷನ್ನು. ಸೊ ಈ ಒಂದು ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟು. ಸೊ ನಿಮಗೆ ಗೊತ್ತು, ಈ ಒಂದು ಪ್ರಶ್ನೆ 4 ಮಾರ್ಕ್ಸ್ಗೆ ಬರುತ್ತೆ ಅಂತ ಗೊತ್ತು ನಿಮಗೆ. ಸೊ ಆ ಒಂದು ಪ್ರಶ್ನೆನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಕೆಳಗಡೆ ನೋಡೋಣ. ಸೊ ನಿಮಗೆ ಇದು ತುಂಬ ಕಡಿಮೆ ಕ್ವಶನ್ಸ್ ಇದೆ ಇದರಲ್ಲಿ. ಸೊ ಇಷ್ಟು ಈಸಿಯಾಗಿ PDF ನಮ್ಮ ಒಂದು ಚಾನಲಲ್ಲಿ ಬಿಟ್ಟರೆ ಬೇರೆ ಯಾವ ಚಾನಲಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಒಂದು ಚಾನಲಲ್ಲಿ ಹೇಳುವಂಥ ಒಂದು ಸಜೆಷನ್ಸನ್ನು ನೀವು ಎಲ್ಲರೂ ಫಾಲೋ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ನೋಡಿ, ಇಂಪಾರ್ಟೆನ್ಸ್ ಆಫ್ ರೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೋಡ್ಸಿಂದ ಏನೇನು ಇಂಪಾರ್ಟೆನ್ಸ್ ಇದೆ ಸೊ ನೋಡೋದಾದರೆ, ಅದಕ್ಕೆ ಅಗ್ರಿಕಲ್ಚರಲ್ ಡೆವಲಪ್ಮೆಂಟು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಹಾಗೆ ಮೂಮೆಂಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಟು ದಿ ಮಾರ್ಕೆಟು, ಅಸೆನ್ಷಿಯಲ್ ಕಮೋಡಿಟೀಸ್ ಟು ದಿ ವಿಲೇಜಸ್ಸು, ಮೂಮೆಂಟ್ ಆಫ್ ಗೂಡ್ಸ್, ಆಮೇಲೆ
ದೇ ಆರ್ ಫೀಡರ್ಸ್ ಟು ರೈಲ್ವೇಸ್. ಸೊ ನ್ಯಾಷನಲ್ ಪಾರ್ಕ್ಸು, ಆಮೇಲೆ ಬಯೋಸ್ಫಿಯರ್ ರಿಸರ್ವ್ಸು. ಸೊ ರೆಡ್ ಸಾಯಿಲು, ನಿಮಗೆ ಇದು ವ್ಯತ್ಯಾಸ ಕೇಳ್ತಾರೆ, ಡಿಫ್ರೆನ್ಸಸ್ಸು. ಸೊ ಲಿಟರೈಟ್ ಸಾಯಿಲು, ಆಮೇಲೆ ಮೌಂಟೇನ್ ಸಾಯಿಲು, ಬ್ಲ್ಯಾಕ್ ಸಾಯಿಲು, ಅಲ್ಯುವಿಯಲ್ ಸಾಯಿಲು. ಸೊ ಈ ಒಂದು ಸಾಯಿಲ್ಗಳಲ್ಲಿ ನಿಮಗೆ ಡಿಫ್ರೆನ್ಸಸ್ ಕೇಳ್ತಾರೆ. ಸೊ ಇದು ಪ್ರಶ್ನೆ 4 ಮಾರ್ಕ್ಸ್ಗೆ ಬರುವಂಥದ್ದಾಗಿದೆ. ಸೊ ಈ ಒಂದು ಪ್ರಶ್ನೆಗಳ ಕಡೆ ಗಮನ ಕೊಟ್ಟು ನೀವು ಚೆನ್ನಾಗಿ ಮಾರ್ಕ್ಸು ತೆಗಿಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೀವೇನಾದರೂ ಫೇಲ್ ಆದರೆ, ಅಕಸ್ಮಾತ್ ಈ ಒಂದು ಎಕ್ಸಾಮಲ್ಲಿ ಫೇಲ್ ಆಗೋಲ್ಲ ಅಂತ ಗೊತ್ತು, ಫೇಲ್ ಆದರೆ ನಿಮಗೆ ಡಿಪ್ರೆಸ್ಡ್ ಆಗೋಕ್ಕೆ ಹೋಗಬೇಡಿ. ನಮ್ಮ ಚಾನಲ್ಗೆ ಬಂದು ವಿಸಿಟ್ ಮಾಡಿ, ನಾವು ಆವಾಗಲೂ ಸಹ ವೀಡಿಯೋಸ್ನ ಬಿಡ್ತಾ ಇರ್ತೀವಿ ನಿಮ್ಮ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ದು. ಸೊ ಆ ರೀತಿ ನೀವು ನಮ್ಮ ಒಂದು ಚಾನಲಿಂದ ಸಹಾಯನ ಪಡ್ಕೋಬೋದು. ಹಾಗೆ ನೋಡಿ, ಡೆಸರ್ಟ್ ಸಾಯಿಲ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸು. ಸೊ ನೋಡಿ ಏನೇನಿದೆ ಅಂತಂದ್ಬಿಟ್ಟು. ಸೊ ಇದೆಲ್ಲದನ್ನು ನೋಡ್ಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಇದೆ. ಸೊ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸು. ಸೊ ಅವಾಯ್ಡಿಂಗ್ ಫಾರೆಸ್ಟ್ ಫೈರ್ಸು, ಪ್ರೊಟೆಕ್ಟಿಂಗ್ ಫಾರೆಸ್ಟ್ ಫ್ರಮ್ ಡಿಸೀಸಸ್ಸು, ಪ್ಲ್ಯಾಂಟಿಂಗ್ ಸ್ಯಾಂಪ್ಲಿಂಗ್ಸು, ಸೋಯಿಂಗ್ ಸೀಡ್ಸು, ಅವಾಯ್ಡಿಂಗ್ ಗ್ರೇಸಿಂಗ್ ಆಫ್ ಅನಿಮಲ್ಸು, ಅವೇರ್ನೆಸ್ ಅಮಾಂಗ್ ಪೀಪಲ್ಲು, ಸೊಸೈಟಿ ಫಾರೆಸ್ಟ್ರಿ. ಸೊ ಇದೆಲ್ಲನೂ ನಿಮಗೆ ಬರುವಂಥ ಕನ್ಸರ್ವೇಷನ್ನು ಆಫ್ ಫಾರೆಸ್ಟ್ಸು. ಹಾಗೆ ಪಕ್ಕದಲ್ಲಿ ಇನ್ನೊಂದು ಪ್ರಶ್ನೆ ನೋಡ್ತಿದ್ದೀರಾ, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟು. ಸೊ ಫಾರೆಸ್ಟಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಮೆಡಿಸಿನ್ ಸಿಗುತ್ತೆ ಅದರಿಂದ, ಹಾಗೆ ಮೆಡಿಕಲ್ ಪ್ಲ್ಯಾಂಟ್ಸ್ ಸಿಗುತ್ತೆ, ಆಮೇಲೆ ಹೇರ್ ಆಗಿರ್ಬೋದು, ಆಮೇಲೆ ಶೆಲ್ಟರು, ಇದೇ ರೀತಿ ತುಂಬ ಅದರಿಂದ ನಿಮಗೆ ಸಹಾಯ ಇದೆ. ಫ್ರೂಟ್ ಎಲ್ಲ ಸಿಗುತ್ತೆ ನಿಮಗೆ, ಹೊಟ್ಟೆ ಹಸ್ದಾಗ ತಿನ್ನೋಕ್ಕೆ ಫ್ರೂಟು. ಸೊ ಈ ರೀತಿ ಎಲ್ಲ ಇಂಪಾರ್ಟೆನ್ಸ್ ಇದೆ. ನೀವು ಒಂದು ಪಾಠದ ಕಡೆ ಗಮನ ಹರಿಸ್ದಿರ ನಾರ್ಮಲಾಗಿ ನಮಗೆ ಫಾರೆಸ್ಟಿಂದ ಏನೇನು ಉಪಯೋಗ ಇದೆ, ಫಾರೆಸ್ಟಲ್ಲಿ ಟ್ರೀಸ್ ಇರುತ್ತೆ. ಸೊ ಟ್ರೀಸಿಂದ ನಮಗೆ ಏರ್ ಸಿಗುತ್ತೆ, ಆಮೇಲೆ ನಮ್ಮ ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಫಾರೆಸ್ಟ್ ಎಲ್ಲ ಇದ್ದರೆ. ಸೊ ಗಾಳಿ ಎಲ್ಲ ಆಡ್ತಾಯಿದ್ರೆ ಅನ್ನೋ ರೀತಿ. ಸೊ ಅದನ್ನು ನೀವು ನಾರ್ಮಲಾಗಿ ಕ್ಯಾಶುಯಲ್ ಆಗಿ ಬರಿಬೋದು. ಆ ರೀತಿಯ ಒಂದು ಪಾಯಿಂಟ್ಸನ್ನು ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಬೋದು. ಹಾಗೆ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೋಡಿ. ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ವ್ಯತ್ಯಾಸಗಳು, ಸೊ ಡಿಫ್ರೆನ್ಸಸ್ಸು. ಸ್ಟ್ಯಾಚ್ಯೂಸ್ ಆಫ್ ವಿಮೆನ್, ಜೆಂಡರ್ ಡಿಸ್ಕ್ರಿಮಿನೇಷನ್. ಅಂದರೆ ಇವಾಗ ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಇದನ್ನು ಹೋಗ್ಸೋಕ್ಕೆ ಸರ್ಕಾರದಿಂದ, ಅಂದರೆ ಗೋರ್ಮೆಂಟಿಂದ ಏನೇನು ಒಂದು ಸಹಾಯ ಮಾಡ್ತಾರೆ, ಗೋರ್ಮೆಂಟಿಂದ ಏನೇನು ಒಂದು ಪಾಯಿಂಟ್ಸ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ಸೊ ನಾರಿಶಕ್ತಿ ವಂದನ ಅಭಿಯಾನಂ. ಸೊ ಈ ರೀತಿ ಎಲ್ಲ ತುಂಬ ಇದೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಶ್ನೆಗಳನ್ನು ಬರ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಇವತ್ತೇ ಓದ್ಕೊಳ್ಳಿ. ಯಾವುದನ್ನು ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ. ಆದಷ್ಟು ಬೇಗ ನಾನು ಸ್ಕೋರಿಂಗ್ ಪ್ಯಾಕೇಜ್ನ ಬಿಡ್ತೀನಿ, ಅದಕ್ಕೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ವಿಡಿಯೋ ಮಿಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೂ ಸಹ 6th-ಇಂದ 12th ಸ್ಟ್ಯಾಂಡರ್ಡ್ವರೆಗೂ ಅವ್ರಿಗೆಲ್ಲರಿಗೂ ಹೇಳಿ, ನಮ್ಮ ಚಾನಲಲ್ಲಿ ಎಲ್ಲನೂ ಸಹ ಅವೈಲೇಬಲ್ ಇದೆ. ಸೊ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು ಅಂತ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ವರ್ಷದಿಂದ ಫಸ್ಟ್ PUC ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ಸು ಹಾಗೆ ಎಲ್ಲ ವೀಡಿಯೋಸ್ನೂ ಸಹ ಬಿಡ್ತಾ ಇರ್ತೀವಿ. ಸೊ ಸೆಕೆಂಡ್ PUCದು ಸಹ ಸೇರಿಸ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ವರ್ಷದಿಂದ. ಸೊ ಇದೊಂದು ವರ್ಷ ಸ್ಕಿಪ್ ಮಾಡಿದ್ದೀವಿ. ಸೊ 6th to 10th ನಮ್ಮ ಒಂದು ಚಾನಲಲ್ಲಿ ಎಲ್ಲ ವೀಡಿಯೋಸ್ ಸಿಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.